ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬುಧನ ವಿಶೇಷ ಆಶೀರ್ವಾದದಿಂದ ಅನುಗ್ರಹಿಸಲ್ಪಟ್ಟಂತಹ ವೆರಿ ಸ್ಮಾರ್ಟ್ ರಾಶಿಯಾದಂತಹ ಕನ್ಯಾ ರಾಶಿಯವರ 17 ಟಾಪ್ ಸೀಕ್ರೆಟ್ಗಳ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ನೀವು ಕನ್ಯಾ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ರಿಲೇಟಿವ್ಸ್, ನಿಮ್ಮ ಲೈಫ್ ಪಾರ್ಟ್ನರ್ ಯಾರಾದರೂ ಕನ್ಯಾ ರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಕನ್ಯಾ ರಾಶಿಯವರ ರಹಸ್ಯ ಗುಣಗಳ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ನಾನು ವೃಷಭ ರಾಶಿ, ಧನುರ್ ರಾಶಿ ಹಾಗೂ ವೃಶ್ಚಿಕ ರಾಶಿ, ಸಿಂಹ ರಾಶಿಯವರ ಬಗ್ಗೆ ಆಲ್ರೆಡಿ ಅವರ 17 ಟಾಪ್ ಸೀಕ್ರೆಟ್ಸ್ಗಳ ಬಗ್ಗೆ ವಿಡಿಯೋವನ್ನು ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋಗಳು ಯಾರ್ಯಾರು ನೋಡಿಲ್ವೋ ಆ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೇನೆ, ಹೋಗಿ ನೋಡಬಹುದು. ಎಸ್ಪೆಷಲಿ ಸ್ಪೆಷಲ್ ಥ್ಯಾಂಕ್ಸ್ ಟು ಧನಸ್ಸು ರಾಶಿ, ಸಿಂಹರಾಶಿಯವರಿಗೆ. ಧನಸ್ಸು ರಾಶಿ ವಿಡಿಯೋಗೆ ಅತಿ ಹೆಚ್ಚು ವ್ಯೂಸ್, ಲೈಕ್ಸ್, ಕಮೆಂಟ್ಸ್ ಬಂದಿರೋದು. ಆದ್ದರಿಂದ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಧನಸ್ಸು ರಾಶಿಯವರಿಗೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ಪ್ರತಿಯೊಬ್ಬ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಸದಾ ಆಭಾರಿಯಾಗಿರ್ತೇನೆ. ಹೀಗೆ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರಿ. ಒಳ್ಳೊಳ್ಳೆ ಕಂಟೆಂಟನ್ನು ಕೊಡೋದಕ್ಕೆ ನಾನು ಟ್ರೈ ಮಾಡ್ತೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕನ್ಯಾ ರಾಶಿಯು ಬಚಕ್ರದಲ್ಲಿ 6ನೆಯ ರಾಶಿಯಾಗಿರುತ್ತೆ. ಈ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧ ಗ್ರಹನನ್ನು ಜ್ಯೋತಿಷ್ಯದಲ್ಲಿ ಯುವರಾಜ ಅಂತಲೇ ಕರಿತೇವೆ. ಈ ಬುಧ ಗ್ರಹನ ವಿಶೇಷ ಆಶೀರ್ವಾದದಿಂದ ಕನ್ಯಾ ರಾಶಿಯವರಲ್ಲಿ ಬಹಳ ಬುದ್ಧಿವಂತಿಕೆಯನ್ನು ಕಾಣಬಹುದು. ತುಂಬ ಸ್ಮಾರ್ಟ್, ಇಂಟೆಲಿಜೆಂಟ್ ಆಗಿರ್ತಾರೆ. ಇವರ ವೇ ಆಫ್ ಟಾಕಿಂಗ್, ಬಾಡಿ ಲ್ಯಾಂಗ್ವೇಜಿಂದನೇ ಕಂಡುಹಿಡಿಯಬಹುದು ಇವರ ಜೊತೆ ಮಾತನಾಡುವಂತಹ ವ್ಯಕ್ತಿ ಇವರು ಎಷ್ಟು ಇಂಟೆಲಿಜೆಂಟ್ ಅಂತ ಕಂಡುಹಿಡಿಯಬಹುದು. ಎರಡನೆಯದಾಗಿ ಕನ್ಯಾ ರಾಶಿಯವರು ಬಹಳ ಸಂಕೋಚ ಸ್ವಭಾವದವರು ಹಾಗೂ ಬಹಳ ಶಾಂತ ಸ್ವಭಾವದವರಾಗಿರ್ತಾರೆ. ಬೇಗ ಓಪನ್ ಅಪ್ ಆಗೋದಿಲ್ಲ, ಅಂದರೆ ಸ್ವಲ್ಪ ಇಂಟ್ರೋವರ್ಟ್ ರೀತಿ ಇರ್ತಾರೆ. ಇವರಿಗೆ ಗೊತ್ತಿರುವವರ ಜೊತೆ ಮಾತ್ರ ಚೆನ್ನಾಗಿ ಮಿಂಗಲ್ ಆಗಿ ಅವರ ಜೊತೆ ಫ್ರೀಯಾಗಿ ಮಾತನಾಡ್ತಾರೆ. ಅದರ್ವೈಸ್ ಹೊಸಬ್ರ ಜೊತೆ ಅಷ್ಟು ಬೇಗ ಮಿಂಗಲ್ ಆಗೋದಿಲ್ಲ, ಓಪನ್ ಅಪ್ ಆಗೋದಿಲ್ಲ. ಸ್ವಲ್ಪ ಸಂಕೋಚ, ನಾಚಿಕೆ ಸ್ವಭಾವದವರಾಗಿರ್ತಾರೆ. ಮೂರನೇದಾಗಿ ವಿಷಯಗಳನ್ನು ಬೇಗ ಗ್ರಹಿಸುತ್ತಾರೆ. ಓದು ಬರಹದಲ್ಲಿ ಯಾವುದಾದರೂ ಸರಿ ಹೊಸ ಹೊಸ ವಿಷಯಗಳನ್ನು ಬಹಳ ಬೇಗ ಕಲಿಯುವವರಾಗಿರ್ತಾರೆ. ಇವರ ಗ್ರಾಸ್ಪಿಂಗ್ ಪವರ್ ಎಕ್ಸಲೆಂಟ್ ಆಗಿರುತ್ತೆ. ನಾಲ್ಕನೆಯದಾಗಿ ಕನ್ಯಾ ರಾಶಿಯವರು ಸ್ವಚ್ಛತಾ ಪ್ರಿಯರಾಗಿರ್ತಾರೆ. ತಾನಿರುವಂತಹ ಮನೆ ಆಗಲಿ, ಆಫೀಸ್ ಆಗಲಿ ಅಥವಾ ಇವರ ಕಬೋರ್ಡ್ ಆಗಲಿ ತುಂಬ ನೀಟಾಗಿರಬೇಕು, ವೆಲ್ ಅರೇಂಜ್ಡ್ ಆಗಿರಬೇಕು, ಆ ರೀತಿ ಇಟ್ಕೊಂಡಿರ್ತಾರೆ. ಸ್ವಚ್ಛತೆಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಐದನೇದಾಗಿ ಕನ್ಯಾ ರಾಶಿಯವರು ಅವರ ಮಾತು ಬಹಳ ಆಕರ್ಷಕವಾಗಿರುತ್ತೆ. ಇವರ ವೇ ಆಫ್ ಟಾಕಿಂಗ್ ಎಕ್ಸಲೆಂಟ್ ಆಗಿರುತ್ತೆ. ತನ್ನ ಮಾತಿನಿಂದ ಎಂತಹವರನ್ನು ಕನ್ವಿನ್ಸ್ ಮಾಡುವಂತಹ ಕಲೆ ಇವರಿಗೆ ಗೊತ್ತು. ಯಾವ ಸಿಚುವೇಶನ್ನಲ್ಲಿ ಯಾವ ವ್ಯಕ್ತಿಗಳ ಜೊತೆ ಹೇಗೆ ಎಷ್ಟು ಮಾತನಾಡಬೇಕು ಅಂತ ತಿಳ್ಕೊಂಡಿರ್ತಾರೆ. ತುಂಬ ಕ್ಯಾಲ್ಕುಲೇಟಿವ್ ಆಗಿ ಮಾತನಾಡ್ತಾರೆ. ವೆರಿ ಪ್ರಾಕ್ಟಿಕಲ್ ಆಗೂ ಇರ್ತಾರೆ. ಆರನೆಯದಾಗಿ ಇವರು ವೆಲ್ ಪ್ಲಾನರ್ ಆಗಿರ್ತಾರೆ. ಯಾವುದೇ ಕೆಲಸ ಮಾಡುವ ಮೊದಲು ಆ ಕೆಲಸದ ಪಾಸಿಟಿವ್, ನೆಗೆಟಿವ್, ಪ್ಲಸ್, ಮೈನಸ್ ಎಲ್ಲವನ್ನು ತಿಳ್ಕೊಂಡು 360 ಡಿಗ್ರಿಯಿಂದ ಆಲೋಚನೆಯನ್ನು ಮಾಡಿ ನಂತರ ಆ ಕೆಲಸ ಮಾಡಲು ಇಳಿಯುತ್ತಾರೆ. ವಿತೌಟ್ ಪ್ಲಾನಿಂಗ್ ಯಾವ ಕೆಲಸಕ್ಕೂ ಕೈ ಹಾಕೋದಿಲ್ಲ ಇವರು. ಏಳನೆಯದಾಗಿ ಕನ್ಯಾ ರಾಶಿಯವರು ಪ್ರದರ್ಶನ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾರಾದರೂ ತನ್ನ ಬಗ್ಗೆ ತಾನೇ ಹೊಗಳ್ಕೊಳ್ಳೋದು, ಆ ರೀತಿ ವ್ಯಕ್ತಿಗಳಿಂದ ದೂರ ಇರ್ತಾರೆ ಇವರು. ಎಕ್ಸಾಂಪಲ್, ಇವರು ಒಂದು ಕಾರ್ ತಗೊಳ್ಳಿ, ಒಂದು ಬೈಕ್ ತಗೊಳ್ಳಿ ಅಥವಾ ಒಂದು ಸೈಟು, ಮನೆ ಏನಾದರೂ ತಗೊಳ್ಳಿ ಅಥವಾ ಒಂದು ಪ್ರಾಜೆಕ್ಟ್ ಇವರ ಕೈಗೆ ಸಿಕ್ಕಿದ್ರೂ ಸಹ ಯಾರಿಗೂ ಅದರ ಬಗ್ಗೆ ಗುಟ್ಟನ್ನು ಬಿಟ್ಕೊಡೋದಿಲ್ಲ, ಹೇಳೋದಿಲ್ಲ, ತೋರಿಸ್ಕೊಳ್ಳೋದಿಲ್ಲ. ನಾನು ಕಾರ್ ತಗೊಂಡೆ, ನಾನು ಸೈಟ್ ತಗೊಂಡೆ, ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ಇವರು ಕೊಚ್ಚಿಕೊಳ್ಳುವಂಥ ಸ್ವಭಾವದವರಲ್ಲ. ತುಂಬ ಸೀಕ್ರೆಟ್ ಆಗಿರ್ತಾರೆ. ತನ್ನ ವರ್ಕನ್ನು ಸಹ ತುಂಬ ಸೀಕ್ರೆಟಾಗಿ ಇಟ್ಟಿರ್ತಾರೆ. ತನ್ನ ಪರ್ಸ್ನಲ್, ಅದರಲ್ಲೂ ಫೈನಾನ್ಸ್ಗೆ, ಹಣಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನು ತನ್ನ ಲೈಫ್ ಪಾರ್ಟ್ನರ್ಗೂ ತನ್ನ ಗರ್ಲ್ ಫ್ರೆಂಡ್ಗೂ ಶೇರ್ ಮಾಡೋದಿಲ್ಲ, ಅಷ್ಟು ಸೀಕ್ರೆಟಿವ್ ಆಗಿ ಇಟ್ಟಿರ್ತಾರೆ. ಎಂಟನೇದಾಗಿ ಕನ್ಯಾ ರಾಶಿಯವರಿಗೆ ತಾಳ್ಮೆ ಜಾಸ್ತಿ ಇರುತ್ತೆ. ಕನ್ಯಾ ರಾಶಿ ಪೃಥ್ವಿ ತತ್ವ ರಾಶಿಯಲ್ಲಿ ಬರುತ್ತೆ. ಆದ್ದರಿಂದ ಇವರಿಗೆ ಪೇಷನ್ಸ್ ತುಂಬಾ ಇರುತ್ತೆ. ತನ್ನ ಜೀವನ ಸಂಗಾತಿ ಅಥವಾ ಫ್ರೆಂಡ್ಸ್ ಯಾರೇ ಆಗಲಿ ಜಗಳಕ್ಕೆ ಬಂದರೆ ಅಥವಾ ಕೋಪದಿಂದ ಬಂದರೆ ಅವರನ್ನು ಬಹಳ ತಾಳ್ಮೆಯಿಂದ ನಿಭಾಯಿಸ್ತಾರೆ. ಕೂಗಾಡಬೇಡಿ, ಬನ್ನಿ ಕೂತ್ಕೊಳ್ಳಿ, ಮಾತನಾಡೋಣ, ಮಾತಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ನಿಧಾನವಾಗಿ ಕೂತ್ಕೊಂಡು ಮಾತನಾಡುವವರಾಗಿರ್ತಾರೆ. ಎದುರುಗಡೆ ಇರುವಂತಹ ವ್ಯಕ್ತಿ ಎಷ್ಟೇ ಕೋಪದಿಂದ ಎಗರಾಡ್ಕೊಂಡು ಬಂದರೂ ಅವರು ತನ್ನ ಬುದ್ಧಿವಂತಿಕೆಯಿಂದ, ತನ್ನ ತಾಳ್ಮೆಯಿಂದ ಅವರನ್ನು ಸಮಾಧಾನ ಪಡಿಸುವಂತಹ ಕಲೆ ಕನ್ಯಾ ರಾಶಿಯವರಲ್ಲಿ ಕಾಣಬಹುದು.
ಒಂಬತ್ತನೇದಾಗಿ ಕನ್ಯಾ ರಾಶಿಯವರು ತನ್ನ ಗೋಲ್ನ ಬಗ್ಗೆ ತುಂಬ ಫೋಕಸ್ಡ್ ಆಗಿರ್ತಾರೆ. ಆರಾಮದಾಯಕ ಜೀವನವನ್ನು ಇಷ್ಟಪಡ್ತಾರೆ. ಇವರು ವರ್ಕೋಹಾಲಿಕ್ ಆಗಿರಲ್ಲ. ಎಷ್ಟು ಕೆಲಸ ಬೇಕೋ ಅಷ್ಟನ್ನೇ ಮಾಡ್ತಾರೆ. ತನ್ನ ಪರ್ಸ್ನಲ್ಗೋಸ್ಕರ ಒಂದಿಷ್ಟು ಟೈಮನ್ನು ಒಂದಿಷ್ಟು ಸಮಯವನ್ನು ತೆಗೆದು ಇಟ್ಕೊಂಡಿರ್ತಾರೆ. ಹತ್ತನೇದಾಗಿ ಇವರು ಚಂಚಲ ಸ್ವಭಾವದವರು. ನೋಡಲು ಸುಂದರವಾಗಿರ್ತಾರೆ. ಆಕರ್ಷಕ ವ್ಯಕ್ತಿಗಳ ಜೊತೆಗೆ ಹಾಗೂ ಬುದ್ಧಿವಂತರ ಜೊತೆಗೆ ಸ್ನೇಹವನ್ನು ಮಾಡಲು ಬಯಸುತ್ತಾರೆ. ಹನ್ನೊಂದನೇದಾಗಿ ಇವರಿಗೆ ಯಾರೂ ಯಾಮಾರಿಸೋಕ್ಕೆ ಸಾಧ್ಯನೇ ಇಲ್ಲ. ದ್ರೋಹ ಮಾಡುವವರನ್ನು ಬೇಗ ಕಂಡುಹಿಡಿತಾರೆ. ತನ್ನ ಮುಂದೆ ಒಬ್ಬ ವ್ಯಕ್ತಿ ಬಂದರೆ ಅವರು ಒಳ್ಳೆಯವರ ಕೆಟ್ಟವರ ಹೇಗೆ ಏನು ಅಂತ ಫುಲ್ಲು ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ ತನ್ನ ಬುದ್ಧಿವಂತಿಕೆಗೆ ಕೆಲಸ ಕೊಟ್ಟು ಅವರನ್ನು ಅನಲೈಸ್ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. 12ನೇದಾಗಿ ಕನ್ಯಾ ರಾಶಿಯವರು ತಮ್ಮ ಭಾವನೆಗಳನ್ನು ಯಾರ ಮುಂದೇನೂ ವ್ಯಕ್ತಪಡಿಸೋದಿಲ್ಲ. ಅಂದರೆ ತನ್ನ ಫೀಲಿಂಗ್ಸ್ನ ಬೇಗ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ತನ್ನ ಜೀವನ ಸಂಗಾತಿ ಆಗಲಿ ಅಥವಾ ತನ್ನ ಪ್ರೇಮಿ ತನ್ನ ಭಾವನೆಗಳನ್ನು ಅವರೇ ಅರ್ಥ ಮಾಡ್ಕೊಳ್ಬೇಕು, ನಾನು ಹೇಳ್ದೇ ಅವರೇ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿಯವರಾಗಿರ್ತಾರೆ. 13ನೇದಾಗಿ ಇವರನ್ನು ನಂಬಿ ಬಂದಂತಹ ಸ್ನೇಹಿತರಿಗೆ ತನ್ನ ಪೂರ್ಣ ಹೃದಯದಿಂದ ಸಹಾಯವನ್ನು ಮಾಡ್ತಾರೆ. ಬಟ್ ಮೊದಲಿಗೆ ಚೆನ್ನಾಗಿ ಇದ್ದಂತಹ ಸ್ನೇಹಿತರು ಅಥವಾ ಸಂಬಂಧಿಕರು ಸಮಯ ಕಳೀತಾ ಹೋದಂಗೆ ಇವರಿಂದ ದೂರ ಆಗ್ತಾರೆ. ಇದರಿಂದಾಗಿ ಕನ್ಯಾ ರಾಶಿಯವರು ನೋವನ್ನು ಅನುಭವಿಸ್ತಾರೆ. 14ನೇದಾಗಿ ತನ್ನ ಜೀವನ ಸಂಗಾತಿ ಜೊತೆಗೆ ಕೊನೆವರೆಗೂ ತನ್ನ ಕೊನೆ ಉಸಿರು ಇರುವವರೆಗೂ ತನ್ನ ಜೊತೆಯಲ್ಲೇ ಇರಬೇಕು ಅನ್ಕೋತಾರೆ. ತನ್ನ ಜೀವನ ಸಂಗಾತಿಯನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ತನ್ನ ಜೀವನ ಸಂಗಾತಿಗೆ ಹುಷಾರಿಲ್ಲ ಅಂದರೆ ಚಿಕ್ಕ ಮಗು ರೀತಿ ಕೇರ್ ಮಾಡ್ತಾರೆ. ಆರೈಕೆಯನ್ನು ಮಾಡುವವರಾಗಿರ್ತಾರೆ. ಒಬ್ಬ ತಾಯಿ ತನ್ನ ಮಗುವನ್ನು ಹೇಗೆ ಪ್ರೀತಿಯಿಂದ ಆರೈಕೆ ಮಾಡ್ತಾಳೋ ಅದೇ ರೀತಿ ಇವರು ಗಂಡ ಆಗಲಿ ಇವರ ಹೆಂಡತಿಯನ್ನು ಅಷ್ಟು ಪ್ರೀತಿಯಿಂದ ಆರೈಕೆಯನ್ನು ಮಾಡ್ತಾರೆ. 15ನೇದಾಗಿ ಇವರಿಗೆ 45ನೇ ವಯಸ್ಸಿನ ನಂತರ ಹಲ್ಲು ನೋವು ಮತ್ತು ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ ಬಾಡಿಯಲ್ಲಿ, ಅಥವಾ ಬ್ಯಾಕ್ ಪೇಯ್ನ್ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮೂಳೆಗಳಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೆ. 16ನೇದಾಗಿ ಕನ್ಯಾ ರಾಶಿಯ ಚಿಹ್ನೆ ಒಬ್ಬ ಕನ್ಯೆ ತನ್ನ ಕೈಯಲ್ಲಿ ಹೂವನ್ನು ಹಿಡಿದಿರುವಂತಹ ಚಿತ್ರ. ಇದರಿಂದಾಗಿ ಈ ವ್ಯಕ್ತಿಗಳು ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡ್ತಾರೆ. ತನ್ನ ಸ್ನೇಹಿತರು ಅಥವಾ ರಿಲೇಟಿವ್ಸ್, ಲೈಫ್ ಪಾರ್ಟ್ನರ್ ಯಾರಾದರೂ ಸರಿ ಏನಾದರೂ ತಪ್ಪು ಮಾಡಿದ್ರೆ ಕ್ಷಮೆ ಇವರಲ್ಲಿ ಕಾಣಬಹುದು. ಕ್ಷಮಿಸ್ತಾರೆ. 1 ಚಾನ್ಸ್ ಕೊಡ್ತಾರೆ, 2 ಚಾನ್ಸ್ ಕೊಡ್ತಾರೆ. ಕ್ಷಮೆ ಗುಣ ಜಾಸ್ತಿ ಕಾಣಬಹುದು. ಏನೋ ಬೈ ಮಿಸ್ಟೇಕ್ ಆಗಿದೆ ಅಂತ, ಮನುಷ್ಯ ಅಲ್ವಾ, ತಪ್ಪು ಮಾಡೋದು ಸಹಜ ಅಂತ ಕ್ಷಮಿಸ್ತಾರೆ. ಬಟ್ ಪದೇ ಪದೇ ಆ ತಪ್ಪು ರಿಪೀಟ್ ಆಗ್ತಿದ್ರೆ ಆ ವ್ಯಕ್ತಿಯಿಂದ ದೂರ ಉಳಿತಾರೆ ಅಥವಾ ತನ್ನ ಲೈಫಲ್ಲಿ ಆ ವ್ಯಕ್ತಿಯ ಚಾಪ್ಟರ್ನ ಕ್ಲೋಸ್ ಮಾಡ್ತಾರೆ. 17ನೇದಾಗಿ ಕನ್ಯಾ ರಾಶಿಯವರು ಮೂಡಿಯಾಗಿರ್ತಾರೆ. ಮೂಡಿ ಸ್ವಭಾವದವರು ಇವರು. ಯಾವಾಗ ಏನು ಮಾತನಾಡಿದೆ ಅಂತ ಯಾವ ವಸ್ತುವನ್ನು ಎಲ್ಲೋ ಇಟ್ಬಿಟ್ಟು ಮರೆತುಬಿಟ್ಟು ಹುಡುಕ್ತಾ ಇರ್ತಾರೆ. ಬಟ್ ಇವರಲ್ಲಿ ಪುಸ್ತಕ ಓದುವಂತಹ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಮತ್ತು ಕಲೆಯ ಬಗ್ಗೆ ಹೆಚ್ಚು ಆಸಕ್ತಿ ಉಳ್ಳವರಾಗಿರ್ತಾರೆ. ಇವಿಷ್ಟು ಕನ್ಯಾ ರಾಶಿಯ 17 ಟಾಪ್ ಸೀಕ್ರೆಟ್ಸ್ ಗುಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಲು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.